waiting for so long. We've been waiting for this time to. ಹಾಯ್ ಗೈಸ್, ಎಲ್ರಿಗೂ ನಮಸ್ಕಾರ. ಎಲ್ಲರೂ ಚೆನ್ನಾಗಿದ್ದೀರ ಅಂತ ಅನ್ಕೋತೀನಿ. ನಾವಿವತ್ತು ಬಂದಿದ್ದೀವಿ ಝುಡಿಯೋಗೆ. ನನ್ನ ಜೊತೆ ಇದ್ದಾನೆ ನಮ್ಮ ತೇಜಸ್ಸು, ನಾನು ಇಲ್ಲಿದ್ದೀನಿ ವಿಶಾಲು. ಇಬ್ರು ಸೇರಿ ಬಟ್ಟೆ ತಗೊಳ್ಳೋ ಅಂತ ಬಂದಿದ್ದೀವಿ. ಅದು ಎಸ್ಪೆಷಲಿ ನಮ್ಮ ಅಕ್ಕಂದಿರಿಗೆ ಬಟ್ಟೆ ತಗೊಳ್ಳೋ ಅಂತ ಬಂದಿದ್ದೀವಿ. ನೋಡೋಲ್ಲ ಯಾವ ರೀತಿ ಇದೆ ಅಂತ. ನಮಗೆ ಇವ್ನು ಎಲ್ಲಿಂದ ಬಂದಿದ್ದಾನೆ ಗೊತ್ತಾ? ಎಲ್ಲಿಂದ ಬಂದಿದೆ? ವೈಟ್ ಫೀಲ್ಡಿಂದ ಬಂದಿದ್ದಾನೆ. ನೋಡೋದು ಹೇಗಿದೆ ಅಂತ ಗೊತ್ತಾಗುತ್ತೆ. ನೋಡ್ಕೊಂಡು ತಗೊಳ್ಳೋದ. ಓಕೆ, ಬನ್ನಿ ನೋಡೋದ. ನಾವು ಬಂದಿದ್ದೀವಿ ಝುಡಿಯೋ. ತೇಜಸ್ ಏನು ಹುಡ್ತಿದ್ವಿ ಅವಾಗಿಂದ? ಅಚ್ಚಾ ಪ್ಯಾಂಟ್ ಹುಡುಕ್ತಾ ಇದ್ದೀನಿ. ಅವಾಗ ಚಡ್ಡಿ ಬೇಕು ಅಂದ್ರೆ ಪ್ಯಾಂಟ್ ಹುಡುಕ್ತಿದ್ಯಾ? ನೋ ಕಾಮೆಂಟ್ಸ್. ಚಡ್ಡಿ ಬೇಕು ಅಚ್ಚಾ. ಚಡ್ಡಿ ಬೇಕು ಅಂದ್ರೆ ಆ ಕಡೆ ಹೋಗ್ಬೇಕಣ. ಚಡ್ಡಿ ಯಾವ ಕಡೆ ಇದೆ? ಆ ಕಡೆಯಲ್ಲಿ. ಇದು ಯಾವ್ದು ಚಡ್ಡಿ ನೋಡ ಮಚ್ಚಾ. ನೀನು ಹೇಳಿದ್ನಪ್ಪ, ಗೊತ್ತಾಗ್ಬೇಡ್ದ ನೀನು ಏನು ಕೇಳಿದೆ ಅಂತ. ನನ್ನ ಹತ್ರನೇ ಒಂದು ಹೇಳ್ತಿದ್ಯಾ, ಅವಾಗೆ ಒಂದು ಹೇಳ್ತಾ ಇದೆಯಾ? ಚಡ್ಡಿ ಬೇಕು, ಬಟ್ ನೀವು ಚಡ್ಡಿ ಅಂತ ಇದು ಪ್ರೆಸ್ ಮಾಡಿ ಹೇಳಿದ್ರೆ ಅದು ಇದಾಗ್ಬಿಡುತ್ತೆ. 499 ಇದೆ. ಲವ್ ಮಗ ಇಲ್ಲೊಂದು ರೈಟ್ ಇದೆಯಲ್ಲ, ಇದು ಸೇಲ್ ರೈಟ್. ಇದು MRP ರೈಟಾ? ಹಾಂ. ದುಡ್ಡು ಯಾರು ನಿಮ್ಮ ಅಪ್ಪ ಕೊಡ್ತಾನೆ? ಓಕೆ. ಈ ಗೊಂಬೆ ಹಾಕಿರೋದು ಕೊಡ್ತಾರಾ ನಮಗೆ? ನೋ ವೇ, ಚಾನ್ಸೇ ಇಲ್ಲ. ನೋ ವೇ. ಗೊಂಬೆನೇ ಕೊಡ್ತಾರೆ ತಗೊಂಡೋಗ್ಬೇಕು. ಅಂತೂ ಇಂತೂ ಹುಡುಕಿದಕ್ಕೆ ಕೊನೆಗೆ ಸಾಹಸ ಮಾಡಿ ಚಡ್ಡಿ ಹುಡುಕ್ಬಿಟ್ಟಲ್ಲ. ಇದನ್ನು ವಿಡಿಯೋ ಮಾಡ್ಕೊಂತೀಯಲ್ಲ ನೀನು? ದೇವ್ರು ನಿನ್ಗೆ ಒಳ್ಳೇದು ಮಾಡ್ತದ. ನಿನ್ ಜನ್ಮಕ್ಕೆ ಹೋಗೋ. ವಿಡಿಯೋ ಮಾಡ್ಕೊಂತೀಯಲ್ಲ ನೀನು? ಒಳ್ಳೆ ಲವ್ ಮಚ್ಚ, ಚಡ್ಡಿ ಹುಡುಕ್ಬಿಟ್ಟಲ್ಲ ಅಂತೂ ಇಂತೂ. ಆ ಚಡ್ಡಿ ಬೇಡ ಮಚ್ಚ, ಅದು ವೀಸೆತ್ತಿದೆ. ನನಗಂತೂ ಈ ಜೀವನವೇ ಬೇಸರ ಆಗೋಗ್ಬಿಟ್ಟಿದೆ. ಅದು ವಿಶೇಪ್ ಇದೆ, ಚಡ್ಡಿ ಬೇಡ. ವಿಶೇಪ್ ಬೇಕಾ? ವಿಶೇಪ್ ಬೇಡ ಕಣ. ಅಂತೂ ಇಂತೂ ಹುಡುಕಿ ಕೊನೆಗೆ ಚಡ್ಡಿ ಹುಡುಕ್ಬಿಟ್ಟು ಅಷ್ಟೊಂದಿಂದ ಹುಡುಕ್ತಾ. ಅಲ್ಲೈತೆ ನೋಡಿ ಬಾಕ್ಸ್ ಟೈಪ. ಚೆನ್ನಾಗಿದ್ಯಾ ಮಚ್ಚ? ನಿನ್ಗೊಂದು 4 ಬೇಕು ಹೇಳೋ ಕೊಡಿಸ್ತೀನಿ. ನಿನ್ನ ಹತ್ರ ಇದೆ ಮಚ್ಚ, ನೀನು ತಗೋ. ನಿನ್ ಅಲ್ಲ, ಫಸ್ಟ್ ಆಫ್ ಆಲ್ ನೀನು ಚಡ್ಡಿನೇ ಹಾಕೋದು. ನಾನು ಚಡ್ಡಿ ಹಾಕೋದಿದೆ ಅಂತ ಗೊತ್ತಾಯ್ತಲ್ಲ. ನಿಮ್ಮ ಅಪ್ಪ ಅಮ್ಮ ನಿನ್ನದು ಏನು ಅಂತ ಹುಟ್ಟಿಸ್ಬಿಟ್ರು. ಹಾಂ, ಅದೇನು ಮುಹೂರ್ತ ನೋಡಬೇಕು, ನಿನ್ನ ಹುಟ್ಟಿಸಿದ ಮುಹೂರ್ತನ. ಏನೋ ಹೇಳ್ತೀಯಾ? ಎಲ್ಲ ಝುಡಿಯೋಗೆ ಬಂದು ಒಳ್ಳೆ ಕಲೆಕ್ಷನ್ ನೋಡಿ, ಶೂ ನೋಡ್ಕೊಂಡು ನಿಂತ್ಕೊಂಡು ನೀನು. ಮತ್ತೆ ಒಳ್ಳೆ 599 ಅಂತ ಇದೆ. MRP ರೇಟೇನಾ? MRP ರೇಟ್ ಅಲ್ಲ, ಇಲ್ಲ ಇನ್ನೂ ಕಮ್ಮಿ ಕೊಡ್ತಾರಾ? ಏನು ಅರ್ಥವೇ ಆಗ್ತಿಲ್ವೇ ಈ ಕೇಸು? ಎಳೆ ಮಗು ಆಗಿದ್ದಿದ್ರೆ ಓಕೆ. ಏನಿದು ಏನೋ ಗೊತ್ತಾಗ್ತಿಲ್ಲಪ್ಪ, ಗೊತ್ತಿಲ್ಲ, ಈ ಅರ್ಥ ಆಗ್ತಿಲ್ಲ ನನಗೆ. ಇಲ್ಲ ನೋಡ, ಫ್ರೀಯಾಗಿ ಕೊಡ್ತಾರೆ, ತಗೊಬಿಡ. ಫ್ರೀಯಾಗಿ ಬೇಡಪ್ಪ, ಕಮ್ಮಿ ಕೊಡ್ತಾರ ಅಂತ ಹೇಳ್ತಾ ಇದ್ದೀನಿ. ಬಾ, ಇನ್ನೂ ಇದೆ ನೋಡೋಣ. ಮಚ್ಚ, ನೀನು ಕೇಳ್ತಿದ್ದಲ್ಲ ಅದೇ ಥರ ಶೂ ಇದೆ ನೋಡು. ಯಾವ್ದದು? ನೀನು ಕೇಳ್ತಿದ್ದಲ್ಲ ಶೂ ಇದೆ ಅದನ್ನೇ. ಹಾಂ, ಆದರೆ ಇದು ಅದಲ್ಲ ಮಚ್ಚ, ಆ ಫೀಲ್ ಇಲ್ಲ ಇದ್ರಲ್ಲಿ. ಈ ವಾಟರ್ ಮಗ ಇದು ಯಾವಾದ್ರು ಏನಾಗಲ್ಲ ಇದು. ಯಾವಾದ್ರೆ ಏನಾಗಲ್ಲ ಗೊತ್ತು, ಬಟ್ ಆ ಫೀಲ್ ಒಳ್ಳೆ ರಬ್ಬರ್ ಶೂ ಥರ ಇರುತ್ತೆ. ಏನೋ ಹೇಳ್ತೀವಿ ಬಿಡಪ್ಪ, ಹೋಗ್ಲಿ ಆಯ್ತು. ಬಾ. ಯಾಕೋ ನಮ್ಮ ಮೇಲೆ ಹೊಟ್ಟೆ ಉರಿನೇನು ಅಲ್ಲಿಂದ ಇಲ್ಲಿಂದ ಅಲ್ಲಿ ಬರೀ ಓಡಾಡ್ತಾನೆ ಇದೆಯಾ. ಓಡಾಡಿ ಫಸ್ಟು ಏನಂದೆ, ಇನ್ನರ್ ವೇರ್ ತಗೊಳ್ಳೋದ ಮಚ್ಚ ಅಂದೆ. ಇನ್ನರ್ ವೇರ್ ತಗೊಳ್ಳೋಣ ಮಚ್ಚ, ಫಸ್ಟ್ ಪ್ಯಾಂಟ್ ಇದು ಪ್ಯಾಂಟ್ ತಗೊಂಬೋಣ ಬಾ. ತಗೊಳಪ್ಪ, ಹೋಗ್ಲಿ ಆಯ್ತು. ಇಲ್ಲ ನೀನು ನೋಡೋಣ ಬಾ ಮಚ್ಚ. ಎಲ್ಲಿ? ಈ ಕಡೆ ನೋಡಿ ಮಚ್ಚ, ಇದು ಪಟ ಬಂದಿದೆ. ಶರ್ಟ್ ತಗೊಂಡಿದ್ದಾನೆ, ಪ್ಯಾಂಟ್ ಕೊಡ್ಸ. ಪ್ಯಾಂಟ್ ತಗೊಂಡು ನಾನು ಯಾಕೋ ಇದನ್ನ ತಗೋತೀಯ ಅಂದರೆ ಹಳೆ ಪ್ಯಾಂಟ್ ಇದ್ದಂಗೆ ಐತಂದ್ರೆ ನಿಂಗೆ ಅದೆಲ್ಲ ಗೊತ್ತಾಗಲ್ಲ ಬಾ ಅಂತ. ಅದೇನು ಗೊತ್ತಾಗುತ್ತೆ, ನಾನು ನೋಡ್ತೀನಿ, ಇವಾಗ ಹಾಕೊಂಡು ನೋಡ್ತಾನಂತೆ. ಕಡೆ ಮಚ್ಚ ಹಾಕೊಳ್ಳೋ ಮಚ್ಚ. ಫ್ಯಾಷನ್ನ ಡಿಕೋಡ್ ಮಾಡಬೇಕು. ಹಾಂ, ಓಕೆ. ನೆಕ್ಸ್ಟ್ ಡಿಕೋಡ್ ನಾನು ಮಾಡ್ತೀನಿ ಬಾ. ಏನೋ ಮಾಡಿ ನೋಡಪ್ಪ, ಇದು ಟ್ರಯಲ್ ರೂಮಲ್ಲಿ. ಹೂ ಸ್ಟಾಪ್ಡ್ ಯು? ನಿಮ್ಮನ್ನ ತಡೆದಿರುವವರು ಯಾರು? ಇದೆಲ್ಲ ವಿಡಿಯೋ ಮಾಡಬೇಡ. ಏನೋ ತಪ್ಪಿಟ್ಕೊಂಡ್ಬಿಟ್ರೆ ಅದಕ್ಕೆ ವಿಡಿಯೋ ಮಾಡಬೇಡ ಅಂತ ಹೇಳ್ತಾರೆ. ಇಬ್ರು ಇದ್ದೀವಿ, ಇಬ್ರು ಒಂದೇ ಕಡೆ. तू समझा? हाँ नहीं तू समझा नहीं. ಆಫ್ ಮಾಡಿ ಹೇಳ್ತೀನಿ. ಇರ್ಲಿ ಹಾಕೊಳ್ಳೋ. ಆಫ್ ಮಾಡ. ಟ್ರಯಲ್ ಮಾಡ್ಕೊಂಡು ನೋಡಿ. ಕೊನೆಗೂ ಕೆಳಗಡೆ ಬಂದ, ಅಕ್ಕಂಗೆ ಬಟ್ಟೆ ತಗೋತಾನಂತೆ.
ಅದಕ್ಕೆ ನಾನು ಕೂಡ ನಮ್ಮ ಅಕ್ಕಂಗೆ ಬಟ್ಟೆ ತೊಗೊಂಡು ಅಂತಿದ್ದೀನಿ. ಇಬ್ರು ಕೂಡ ನಮ್ಮ ಅಕ್ಕಂಗೆ ಗೊತ್ತಿಲ್ದಂಗೆ ಉಡುಗೊರೆ ತೊಗೊಂಡು ಹೋಗ್ತಾ ಇದೀವಿ. ತುಂಬ ಥ್ಯಾಂಕ್ ಯು ಸೋ ಮಚ್. ಸಿಕ್ಕಾಪಟ್ಟೆ ಖುಷಿಯಾಗಿದೆ. ನನಗೆ ಏನು ಮಾತಾಡ್ಬೇಕಂತ ಗೊತ್ತಾಗ್ತಾ ಇಲ್ಲ. ಉಡುಗೊರೆ ದೊಡ್ಡ ಉಡುಗೊರೆ ತಗೊಳಕ್ಕಾಗಲ್ಲ ಇವಾಗ ಸದ್ಯಕ್ಕೆ. ಬಟ್ ಇರೋ ಬಜೆಟ್ ಅಲ್ಲಿ ನಮ್ಗಂತೂ ಇಷ್ಟ ಆಗ ಸಿಗ್ಲಿಲ್ಲ ಇಲ್ಲಿ. ನೋಡೋಣ ನಮ್ಮ ಅಕ್ಕಂಗಾರು ತಗೊಂಡೋಗಿ ಸ್ವಲ್ಪ ಖುಷಿಯಾರು ಪಡಿಸೋದು. ನಾ ಬಂದಿದ್ದಂತೂ ಟೈಮ್ ಆದ್ರೂ ವೇಸ್ಟ್ ಆಗ್ಬಾರ್ದು. ನೋಡೋಣ ಹುಡುಗಿದ್ ಡ್ರೆಸ್ ಚೆನ್ನಾಗಿದೆ ತಗೊಂಡೋಗೋದ ಅಂತ ಅನ್ಕೊಂಡಿವಿ. ತೋರಿಸ್ತೀವಿ ಕೊನೆಗೆ ಯಾವ್ದು ತಗೊಂಡು ಅಂತ. ನೋಡಿ ಅವ್ರ ಅಕ್ಕನಿಗೆ ಬಟ್ಟೆ ಹುಡುಕ್ತಾವನೆ ಸಿಗ್ತಾ ಇಲ್ಲ. ಅವ್ನು ಯಾವ ಥರದ್ದು ಬೇಕಾದ್ರೆ ಸಿಗ್ತಾ ಇಲ್ಲ. ಇನ್ನು ಹುಡುಕಿ ಸಾಕಾಗವನೆ. ಹುಡುಗಿನ ಹೆಂಗ್ ಹುಡುಕ್ತಾರೋ ನಮಗೂ ಗೊತ್ತಿಲ್ಲ. ಅದಕ್ಕೆ ಅವ್ರ ಶಾಪಿಂಗ್ 5 ಅವರ್ ತಗೊಳ್ಳೋದು. ಬರೀ ಇಂಥದೆಯ ನಮ್ಗಂದ್ರೆ ಸಿಕ್ಬಿಡುತ್ತೆ ಮಗ. ಎಷ್ಟು ಕಡೆ ಹುಡುಕ್ತಾವನೆ. ತಗೊಂಡ್ ಹೋಗ್ಬಿಟ್ಟು ಮನೇಲಿ ಒಪ್ಪಿಲ್ಲ ಅಂದ್ರೆ ಏನೋ ಇಂತ ತಂದಿದ್ಯಾ ಅಂದ್ಬಿಡ್ತಾರೆ. ಬೇಕಾದ್ರೆ ಗಿಫ್ಟ್ ಕೊಡ್ತಿರೋದೇ ಗಿಫ್ಟು. ಅಲ್ಲಲ್ಲೂ ಬೇರೆ ಅಕ್ಕಂದಿರ ಹತ್ರ ಮಾತು, ಏನಲ್ಲ ಈ ತರ ತಗೊಂಡಿದ್ದೆ ಇಷ್ಟೊಂದು ಚೀಪು. ಚಿಕ್ಕಪೇಟೆಗೆ ಹೋಗಿದ್ರೆ 100 ರೂಪಾಯಿ ನಾಕ್ ಕೊಡ್ತಾರೆ ಅಂತಾರೆ. ಯಾವ ಬೋಳಿ ಮಗ ಹೇಳಿದ್ರಿ? ಏನ್ರಿ ಅದು ಮಾತಾಡೋದು? ಏನ್ ಮಾತಾಡ್ತಾರ್ರಿ? ಯಾವನ್ರಿ ಅವನು? ನಮಗೆ ಸ್ವಾಭಿಮಾನ ಇದೆ. ನನ್ಗೇನು ಗೊತ್ತಾಗ್ತಿಲ್ಲ ಕಣ, ಕನ್ಫ್ಯೂಸ್ ಆಗ್ತಿದೆ. ನೋಡಿ ಎಲ್ಲಿ ಏನು ಸಿಗುತ್ತೆ ಅದನ್ನ ಪರ್ಚೇಸ್ ಮಾಡಿ ಹೇಳ್ತೀನಿ. ಏನು ನನ್ ತಲೆನೇ ಓಡ್ತಾ ಇಲ್ಲ, ಏನ್ ತಗೋಬೇಕು ಏನ್ ಬಿಡ್ಬೇಕು ಅಂತ. ಸುಮ್ಮನೆ ಹೋಗ್ತಾನೆ ಇರ್ತಾನೆ, ಸುಮ್ಮನೆ ಹೋಗ್ತಾ ಇರೋದೆ. ಯಾವ್ದು ನೋಡ್ರೆ ಅದನ್ನೇ ಎತ್ಕೊಂತಾನೆ. ತಿರುಗಿ ಹೊಸ ಇದ್ದಾರೆ ನಮ್ಮ ಅಕ್ಕ ಹಾಕಲ್ಲ ಅಂತಾನೆ. ಫಸ್ಟ್ ಟೈಮ್ ಅಲ್ಲ ಮಚ್ಚ ನಾವು ಬಂದಿರೋದು ಹಿಂಗೆ ಅಕ್ಕಂಗೆಲ್ಲ ಕೊಡ್ಸೋಕ್ಕೆ. ಅದಕ್ಕೆ ನಮ್ಗೆ ಹಿಂಗೆ ಆಯ್ತಾ ಇರೋದು. ಅವಾಗ ಕೊಡ್ಸಿದ್ರೆ ಸ್ವಲ್ಪ ಗೊತ್ತಿರುತ್ತೆ, ಕೊಡಿಸ್ಬೋದು. ಫಸ್ಟ್ ಟೈಮ್ ಕೊಡ್ಸಿದ್ರೆ ಹಿಂಗೆ ಆಗೋದು. ನಾನು ಕೆಲಸ ಮಾಡ್ತೀನಿ ತೇಜಸ್, ಇದೊಂದು ತಗೋತೀನಿ. ತಗೊಂತೀಯಾ? ಹಾಂ ಸರಿ ತಗೋ. ಕೊನೆಗೆ ಒಂದು ಸೆಲೆಕ್ಟ್ ಮಾಡೋಣ. ಯಾವ್ದು ನೋಡೋಣ ರೀ, ಅದೇನಾಗುತ್ತೆ. ಸೈಜ್ 28 ತಗೋ. ಆಗಿಲ್ಲ ಅಂದ್ರೆ 28 ಒಂದು ಸ್ಟುಡಿಯೋದವ್ರು ಬಂದು ಕಂಪ್ಲೇಂಟ್ ಮಾಡೋದು, ಆಯ್ತಲ್ಲ ಸೈಜ್ ಬೇರೆ ಕೊಡಿ ಅಂತ. ಎಮ್ ಇದಲ್ಲ, ಎಮ್ಮೆ ಕಣದು. ಎಮ್ ಬೇಡ, ಬ್ಲ್ಯಾಕ್ ಅಲ್ಲಿ. ಯಾವ ಕೈಲಿ ಆಗ್ತಿಲ್ಲ ಹುಡ್ಕಕ್ಕೆ, ನನ್ನ ಕೈಲಿ ಆಗ್ತಾ ಇಲ್ಲ ಹುಡ್ಕಕ್ಕೆ. ಆಯ್ತಲ್ವಾ? ಅವೆಲ್ಲ ಲೆಗ್ಗಿನ್ಸ್ ಮಚ್ಚ. ತಗೊಳ್ಳೋದು ಏನಾಗುತ್ತೆ? ತಗೋ. ರೈಟ್ ಹಾಕಿಲ್ಲ ಇದ್ರ ಮೇಲೆ. ರೈಟ್ ಇಲ್ವಲ್ಲ? ಇರ್ರಿ, ಅವ್ನು ಹುಡುಕ್ತಾವನೆ. ಹುಡುಕ್ಬಿಟ್ಟು ಫೈನಲ್ ಆದ್ಮೇಲೆ ತಿರ್ಗಾ ಸಿಗ್ತೀನಿ ನಿಮ್ಗೆ. ಯಾವುದೋ ಒಂದು ಚೆನ್ನಾಗಿದೆ ಮಚ್ಚ. ಹಾಂ ಚೆನ್ನಾಗಿದೆ, ತಗೋ ಮಚ್ಚ. ಇದೊಂದು ಓಕೆ ಮಾಡಿದ್ದೀನಿ. ನೋಡೋದ ಇನ್ಯಾವ್ದಾದ್ರು ಬೇರೆ ತಗೊಂಡ್ರೆ. ಸ್ವಾಮಿ ಸಾಕಾಗೋಯ್ತಪ್ಪ, ಹುಡುಕಿ. ನನಗೂ ಸಾಕಾಗೋಯ್ತು ಮಚ್ಚ. ಇನ್ಯಾವುದೋ ಇಷ್ಟ ಆಗುತ್ತೆ ನೋಡ್ರಿ. ಇಷ್ಟೆಲ್ಲ ಸೆಲೆಕ್ಟ್ ಮಾಡಿಕೊಂಡು ಇದ್ರಲ್ಲಿ ಯಾವುದೋ ಒಂದೆರಡು ತೆಗ್ದಾಕ್ಬೇಕಂತ. ಇನ್ನು ನೋಡೋಣ ಯಾವ ಸೆಲೆಕ್ಟ್ ಆಗುತ್ತೆ ಅಂತ. ಏನೋ ಇದು ಉಲನ್ ಸಂಗೀತ ಚೆನ್ನಾಗಿದೆಲ್ಲನಾ? ಹಾಂ ತಗೋ. ಸೈಜ್ ಅದೇ ಕಣ. ಎಕ್ಸೆಸ್ ಏನೋ ಎಕ್ಸೆಸ್ ಅಂತ. XX ನೋಡಿದೆ ಅದ್ರಲ್ಲಿ ಇರಲಿಲ್ಲ. ಇಲ್ಲಾಂದ್ರೆ ಇಲ್ಲ ಅಲ್ಲ? ಇವನಿಗೆ ಎಕ್ಸ್ಗೂ ಎಲ್ಗೂ ಸೈಜ್ಗೂ ಏನು ಡಿಫ್ರೆಂಟೇ ಗೊತ್ತಿಲ್ಲ. ಎಲ್ಲ ಒಂದೇ ಅಂತಾನೆ. ಎಲ್ಲ ಹಿಡ್ಕೊ ಬಂದ್ರೆ ಅವನ್ನ ನೋಡ್ಕೊಳೆ. ತಗೊಳ್ಳೋದ್ನ ಹೇಳ್ಕೊ ಹೆಚ್ಕೆ. ಬೈತಲ್ಲ ಆಂಟಿ ಆಮೇಲೆ ನನಗೆ ಏನಾಗ ಬಿಸಾಕ್ಬಿಟ್ಟಿದೆ. ಯಾರು ಬೈಯೋದು? ಯಾಕೆ ಬೈತಾರೆ? ಓಪನ್ ಮಾಡು. ಚೆನ್ನಾಗಿದೆ ನೋಡು. ಏನೋ ಕಲರ್ ಆಗಿದೆಯಾ? ಏನಿಲ್ಲ ಮಚ್ಚ, ಮಸ್ತಾಗಿದೆ. ಚೆನ್ನಾಗಿದೆಯಾ? ತಗೊಂಡಾಗ ನಿಮ್ಮ ಅಕ್ಕಂಗೆ ಕೊಟ್ರೆ ಪನ್ನೀರ್ ಬೇರೆ ತನಕ ಕೊಟ್ಟಿದ್ದೆ. ಫುಲ್ ಇದು ಪಾಲಕ್ ಪನ್ನೀರ್ ಮಾಡಿ. ಕೊನೆಗೂ ಅಂತೂ ಡಿಸೈಡ್ ಮಾಡಿ ಇದೊಂದು ಜೊತೆ ತಗೊಂಡೆ. ಆಮೇಲೆ
ಇವನು ಇದನ್ನು ತೊಗೊಂಡಿದ್ದಾರೆ ಅಕ್ಕಗೆ ಅಂದ್ಬಿಟ್ಟು. ನಮಗೂ ತೊಗೊಳ್ಳಿಲ್ಲ, ನಾವು ಅಕ್ಕಂದಿರಿಗೆಲ್ಲ ಕೊಡಿಸ್ತಾ ಇದೀವಿ ನೋಡಿ. ಬಾ ಮಚ್ಚ, ನೆಕ್ಸ್ಟ್ ಏನಾದ್ರು ತಗೋತೇನೋ, ಏನಾದ್ರು ತಗೊಳಂಗೆ ನೆಕ್ಸ್ಟ್ ಏನು ತಗೊಳ್ಳೋದು ಮಚ್ಚ? ಸಾಕು ನಡಿ ಹೊರಡೋಣ. ಈ ಥರ ಎಲ್ಲ ತಗೊಂಡು ಕೊಡ್ಸ ಅಕ್ಕಂದ್ರೆ ಖುಷಿ ಆಗ್ತಾರೆ. ನೋಡ್ಬಿಟ್ಟು ನಮ್ಮ ತಮ್ಮ, ನನ್ನ ಮುದ್ದಿನ ತಮ್ಮ ಇದೆಲ್ಲ ಕೊಡ್ಸ್ಬಿಟ್ಟಿದ್ರು ನೋಡಿ, ಎಷ್ಟು ಚೆನ್ನಾಗಿದೆ ನೋಡ. ನಿಮ್ಮ ಅಪ್ಪ ಕೊಡ್ತಾನೆ. ಮಚ್ಚ ನಾ ಬಂದಿದ್ದು ನಮಗ್ ತಗೊಳಕ್ಕೆ ಅಂತ, ಇಲ್ಲಿ ನೋಡಿದ್ರೆ ಉಲ್ಟಾ ಆಯ್ತಲ್ಲ, ಏನ್ ಮಾಡೋದು? ಏನು ಮಾಡೋಕ್ಕಾಗಲ್ಲ ಮಚ್ಚ. ಬಾ ಹೋಗ, ಆಯ್ತು ಬಿಲ್ ಮಾಡಿಸ್ಕೊಳ್ಳೋದು. ಓಕೆ ನಡಿ ಹೋಗೋಣ. ಎಲ್ಲ ಮುಗೀತು. ಇಲ್ಲಿಂದ ಇವಾಗ ಕರೆಕ್ಟಾಗಿ ನಾವು ಬಿಲ್ಲಿಂಗ್ ಮಾಡಿಸ್ಕೊಂಡು ಅಂತ ಹೋಗ್ಬಿಟ್ಟು, ಹೊಟ್ಟೆ ತುಂಬ ಹಸಿದೈತೆ, ಅಷ್ಟು ಊಟ ಮಾಡಬೇಕು. ಬನ್ನಿ ಅಚ್ಚಾ, ತಿರ್ಗಿ ಗಾಳಿ ಇಲ್ಲಿ ಬಂದು ಮಚ್ಚ ಇಷ್ಟು ಸ್ಮೆಲ್ ಬರ್ತೀವಿ ನೋಡು, ಅದಕ್ಕೆ ಹುಡುಗಿರು ಯಾವಾಗ ಗಮ್ಮ ಅಂತ ಇರ್ತಾರೆ. ನೋಡು ಅಣ್ಣ ಸಖತ್ ಆಕ್ಟಿಂಗ್ ಮಾಡ್ತಿದ್ದೆ ಕಣ, ಕಲಾವಿದ ಕಣ. ನಮಸ್ಕಾರ ಕಣ, ನೀನು ಏನು ಮಗ ಇದು? ಏನ ಇದು? ಅಚ್ಚಾ ತಗೊಂತೇನೋ, ಸ್ಮೆಲ್ ನೋಡು. ಅಚ್ಚಾ ಯಾವುದೋ ಇದು ಹಾಸ್ಪಿಟ್ಲು ಸಿರಮ್ ಬರುತ್ತಲ್ಲ, ಈ ಸ್ಮೆಲ್ ಬರ್ತದೆ ಕಣ ಅದು. ಮತ್ತೆ ಇದಿದೆ ನೋಡು ಬೇಕಂದ್ರೆ. ಹಾಂ ಚಾ 99 rupees ಒಂದೇ. ನೋಡಿ ಇವಾಗಲೇ ಯಾವುದೋ ಕ್ಲಿಪ್ಸ್ ಎಲ್ಲ ನೋಡ್ತಾವನೆ. ಇನ್ನೇ ಏನೇನು ನೋಡಿ, ಎಷ್ಟು ಹೊಟ್ಟೆ ಬೇರೆ ಹಸಿತಾ ಇದೆ. ಓ ಆಂಟಿ ಹೋಗ್ಬಿಟ್ಲ ಮಚ್ಚ. ಕೀ ಬಂಚು ಮಚ್ಚ ಇದು ನೋಡು. ಬೇಕಾರೆ ತಗೋ, ನಿಮ್ಮ ಹುಡುಗಿ ಕೊಡ್ಸೋ ಇದ್ರೆ. ಹೇಳಿದ್ಯಾನೆ ನನಗೆ ಎಷ್ಟು ಚೀಪ್ ಅನಿಸ್ಬಿಡ್ತು ಅಂದ್ರೆ, ಥೋ ನಿಮ್ಮ ಈ ತರದೆಲ್ಲ ಇದಾರೆ ಜನ. ಯಾಕ ಇಲ್ವಲ್ಲ, ಏನ್ ಮಾಡ್ತೀಯಾ? ಹಣೆ ಬರ. ಏನೋ ಮಚ್ಚ ಶಾಪಿಂಗ್ ಮಾಡಿಬಿಟ್ಟೆ ಕೊನೆಗೂ ಅಂತಿದ್ದು. ಸಾಧನೆ ಮಾಡ್ದಂಗೆ ಆಗುತ್ತೆ ನಮ್ದೊಂದಿಗೆ. ಹ್ಞೂನಪ್ಪ, ಲೇಡೀಸ್ ಬಟ್ಟೆ ತಗೊಳತ್ತು ಸಾಧನೆ ಮಾಡ್ದಂಗೆ ಅನ್ಸುತ್ತೆ. ಜಾಸ್ತಿ ಜುಡಿಯೋಯಿಂದ ಹೊರಗಡೆ ಹೋಗ್ತಾ ಇದೀವಿ ತಗೊಂಡು ತೇಜಸ್ ಅಂತೂ ಇಂತ. ನಾನು ತೇಜಸ್ ಇಬ್ರು ಸೇರ್ಕೊಂಡು ಶಾಪಿಂಗ್ ಅಂತ ಮುಗಿಸ್ತಾ. ತೇಜಸ್ ಅಂತೂ ಸುಸ್ತಾಗ್ಬಿಟ್ಟ ಪಾಪ. ಸುಸ್ತು ಮಚ್ಚ. ಯಾವ ಲೇಡೀಸ್ ಶಾಪಿಂಗ್ ಅಲ್ಲ, ಏನ್ ಹುಡುಗಿರು ಹೆಂಗೆ ಶಾಪಿಂಗ್ ಮಾಡ್ತಾರಂತ ನನ್ಗಂತೂ ಗೊತ್ತಿಲ್ಲ. ಒಂದ ಎರಡ ವೆರೈಟಿ ಇದಾವೆ. ಏನ್ ತೇಜಸ್? ಕರೆಕ್ಟ್ ಮಚ್ಚ. ಏನು ಶಾಪಿಂಗ್ ಮಾಡೋಕ್ಕೆ ಆಗಲ್ಲ ಲೇಡೀಸ್ಗೆಲ್ಲ. ಲೇಡೀಸೇ ಬರ್ಬೇಕು ಶಾಪಿಂಗ್. ಅದಕ್ಕೆ ಅವ್ರಿಗೆ 5 ಅವರ್ 6 ಅವರ್ ಟೈಮ್ ತೊಗೊಳೋದು. ನಾವು ಸುಮ್ಮನೆ ಹೋದ್ವಾ, ಒಂದು ಶರ್ಟ್ ಒಂದು ಪ್ಯಾಂಟ್ ಎತ್ಕೊಂಡು ಸೈಲೆಂಟಾಗಿ ಬಂದ್ವಾ ಅಂತ. ಅದು ಮಿನಿಮಮ್ ಲಿಟ್ರಲಿ 2 hours ಶಾಪಿಂಗ್ ಮಾಡಿ. ಅದು ನಾವು ಕರೆಕ್ಟಾಗಿ ಟ್ರಯಲು ಕೂಡ ನೋಡಲ್ಲ, ಹಾಕೊಂಡಿದ್ದು ಹೆಂಗಿದೆ ಏನು ಅಂತ. ಇಷ್ಟ ಆಯ್ತಾ ಎತ್ಕೊಂಡು ನಾವು ಒಂದ್ ಜೊತೆ ತಗೊಳಕ್ಕೆ ಇಷ್ಟೊತ್ತಂದ್ರೆ ಯಪ್ಪ. ಮತ್ತೆ ಇನ್ನೊಂದು ಎಷ್ಟು ವೆರೈಟಿ ಇದೆ ಹುಡುಗಿರಿಗೆ, ಒಂದ ಎರಡು. ಅದು 9 ಪಾಲಿಶ್ ಅಲ್ಲೂ ಬೇರೆ, ಅದು ಪ್ಲಾಸ್ಟಿಕ್ ಉಗುರು ಬೇರೆ, ಕ್ಲಿಪ್ ಬೇರೆ, ತುಂಬಾ ವೆರೈಟಿ ಇದೆ. ಅಂತೂ ಇಂತೂ ಕೊನೆಗೆ ಇವಾಗ ಶಾಪಿಂಗ್ ಮುಗಿಸ್ಕೊಂಡು ಹೋಗ್ತಾ ಇದೀವಿ. ಊಟನೂ ಮಾಡಿಲ್ಲ, ಈಗ ಹೋಗ್ತಾ ಇದೀವಿ. ಊಟ ಮಾಡ್ಕೊಂಡು ನೆಕ್ಸ್ಟ್ ಮೀಟ್ ಮಾಡ್ತೀವಿ. ಬ್ಲಾಗ್ ಮೀಟ್ ಆಗೋಣ. ಬಾಯ್. ಥ್ಯಾಂಕ್ಸ್, ಲವ್ ಯು ಫಾರ್ ಎವರ್.